ಬಿಗ್ ಬಾಸಲ್ಲಿ ಕಾಮನ್ ಪೀಪಲ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಈ ರೀತಿ ಹೇಳಿ ಒಂದು ಪ್ರೋಮೋ ಬಿಟ್ಟಿದ್ರು. ತುಂಬ ಜನ ವೀಡಿಯೋಸ್ ಮಾಡಿ ಕಳಿಸಿದ್ರು. ಅದೇ ರೀತಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ಶೋನಲ್ಲಿ ಕರೆಸ್ಕೊಳ್ತಿದ್ದಾರೆ. ಈಗ ಅದರಲ್ಲಿ ಕೆಲವರು ರಿಜೆಕ್ಟ್ ಆಗಿದ್ದಾರೆ. ಅಲ್ಲಿ ಹೋಗಿ ಬಂದವ್ರು ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ, ಇದು ಬಿಗ್ ಬಾಸ್ ಸೆಲೆಕ್ಷನ್ ಪ್ರೋಸೆಸ್ ಮೋಸ. ಇವರು ಮೊದಲೇ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕಾಮನ್ ಪೀಪಲ್ಗೆ ಚಾನ್ಸ್ ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಮೊದಲೇ ಪ್ಲಾನ್ ಆಗಿರುತ್ತೆ. ಇದನ್ನ ಮೊದಲಿಂದನೂ ತುಂಬ ಜನ ಹೇಳ್ಕೊಂಡು ಬರ್ತಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದವರೇ ತುಂಬ ಜನ ಹೇಳಿದ್ದಾರೆ ಈ ಮಾತನ್ನ. ಆಚೆನೂ ಈ ರೀತಿ ತುಂಬ ಜನ ಮಾತಾಡ್ಕೊತಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ತುಂಬ ಜನ ಕನಸಿಟ್ಕೊಂಡು ಹೋಗಿದ್ರು. ಅವರು ರಿಜೆಕ್ಟ್ ಆಗಿರೋ ಕಾರಣಕ್ಕೆ ತುಂಬಾ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈಗ ಕೇಳಿಬರ್ತಿರೋ ವಿಷಯ ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬ ಫೇಮಸ್ ಇದ್ದಾರೋ ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಅಂತ. ಸುಮ್ಮನೆ ಕಾಮನ್ ಪೀಪಲ್ಲು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರ್ನೇ ಈ ರೀತಿ ಇರೋರನ್ನ ಸೆಲೆಕ್ಟ್ ಮಾಡಿ ಕರೆಸ್ಕೊಂಡಿದ್ದಾರೆ. ನಾವು ಬಿಗ್ ಬಾಸ್ 12 ನೋಡಿದ್ರಿ. ಬಿಗ್ ಬಾಸ್ 12ಅಲ್ಲಿ ರಕ್ಷಿತಾನು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದವಳೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ತುಂಬಾ ಸದ್ದು ಮಾಡಿದ್ಲು ಮತ್ತು ತುಂಬಾ ಟ್ರೋಲು ಆಗ್ತಿದ್ಲು. ಇದೇ ಕಾರಣಕ್ಕೆ ರಕ್ಷಿತಾನ ಬಿಗ್ ಬಾಸ್ 12ಗೆ ಕರೆಸ್ಕೊಂಡಿದ್ರು. ಕಾಮನ್ ಪೀಪಲ್ ಅಂತೇಳಿ ರಕ್ಷಿತಾ ಬಂದಿರಲಿಲ್ಲ. ಆದರೆ ಈಗಲೂ ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇರೋರನ್ನೇ ಕರೆಸ್ಕೊಳ್ತಿದ್ದಾರೆ. ಈಗಿದ್ಮೇಲೆ ಕಾಮನ್ ಪೀಪಲ್ನ ಏನಕ್ಕೆ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ ಈಗಂತೇಳಿ ಬಿಗ್ ಬಾಸ್ ಬಗ್ಗೆ ತುಂಬ ಜನ ಅಭಿಪ್ರಾಯ ತಿಳಿಸ್ತಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ಶೋಗೆ ಹೋಗಿ ಸೆಲೆಕ್ಟ್ ಆಗದಿರ ಆಚೆ ಬಂದವರು ಈ ರೀತಿಯೆಲ್ಲ ವಿಡಿಯೋ ಮಾಡಿ ಮಾತಾಡ್ತಿದ್ದಾರೆ. ಆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಯಾರ್ಯಾರು ಬರ್ತಾರೆ, ಇವರು ಅವ್ರನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಇವ್ರು ಹೇಳ್ತಿರೋ ಪ್ರಕಾರ ಇದು ನಿಜಾನ, ಇವರು ಸೆಲೆಕ್ಟ್ ಆಗದಿರ ಆಚೆ ಬಂದಿದ್ದಾರೆ ಅಂದರೆ ಇದಕ್ಕೇನು ಕಾರಣ ಆಗಿರುತ್ತೆ, ನಿಜವಾಗ್ಲೂ ಇದು ಮೊದಲೇ ಪ್ಲಾನ್ ಆಗಿದೆಯಾ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಅಲ್ಲಿ ಜಡ್ಜಸ್ ಆಗಿ ಕೂತ್ಕೊಂಡಿರೋರು ವಿನಯ್, ಸಂಗೀತಾ, ಚಂದನ್ ಶೆಟ್ಟಿ ಮತ್ತು ಹಾಗೆ ಶ್ರುತಿ ಅವರು, ಇವರೆಲ್ಲ ಕರೆಕ್ಟಾಗಿ ಜಡ್ಜ್ ಮಾಡ್ತಿದ್ದಾರಾ? ಈ ರೀತಿ ಈಗ ಹಲವಾರು ಪ್ರಶ್ನೆ ಉಟ್ಕೊಂಡಿದೆ. ಇವರು ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಮಾತಾಡ್ತಾ ಇರೋದು ನಿಜನ ಸುಳ್ಳ ಗೊತ್ತಾಗಬೇಕು ಅಂದರೆ ನಾವು ಆ ಶೋನ ನೋಡಬೇಕು. ಆಗಿದ್ದಕ್ಕೆ ಉತ್ತರ ಸಿಗತ್ತೆ. ಇನ್ನು ಆಗಸ್ಟ್ 16 ಇದು ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಜನಗಳು ಏನೇನು ಮಾತಾಡ್ತಾರೆ ಮುಂದೆ ಕಾದು ನೋಡೋಣ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇನ್ನೂ ಹಲವಾರು ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.